ಪ್ರಿಪರೇಟರಿ ಪರೀಕ್ಷೆಯ ಪೇಪರ್ ಲೀಕ್ ಆಗಿದೆ. ಪದೇ ಪದೇ ಪೇಪರ್ ಲೀಕ್ ಆಗ್ತಾ ಇದ್ರೂ ಕೂಡ ನಿರ್ದೇಶಕರು ಮೌನಕ್ಕೆ ಜಾರಿದ್ದಾರೆ, ಉತ್ತರ ಕೊಡೋದಕ್ಕೆ ನಿರಾಕರಿಸ್ತಾ ಇದ್ದಾರೆ. ನಿರ್ದೇಶಕರು ಎಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡದೆ ಎಸ್ಕೇಪ್ ಆಗಿದ್ದಾರೆ. ಈ ವಿಚಾರದಲ್ಲಿ ಇದು ಮಕ್ಕಳ ಭವಿಷ್ಯದ ಪ್ರಶ್ನೆ. ಈಗಾಗಲೇ ಪ್ರಿಪರೇಟರಿ ಎಕ್ಸಾಮ್ನ ಪ್ರಶ್ನೆ ಪತ್ರಿಕೆಗಳೇ ಇಲ್ಲಿ ಈ ರೀತಿಯಾಗಿ ಲೀಕ್ ಆದ್ರೆ ಮುಂದೆ ಫೈನಲ್ ಎಕ್ಸಾಮ್ ಕತೆ ಏನು ಅನ್ನುವಂತಹ ಪ್ರಶ್ನೆ ಇಲ್ಲಿ ಈಗಾಗಲೇ ನಿರ್ದೇಶಕರು ಇದರ ಬಗ್ಗೆ ಯಾವುದೇ ರೀತಿಯಾಗಿ ತಲೆ ಕೆಡಿಸಿಕೊಂಡ ಹಾಗೆ ಕಾಣಿಸ್ತಾ ಇಲ್ಲ. ಅಡಗಿ ಕೂತಿದ್ದಾರೆ PU ಬೋರ್ಡ್ ಡೈರೆಕ್ಟರ್. ನಿರ್ದೇಶಕರ ಬೇಜವಾಬ್ದಾರಿಯ ಪರಮಾವಧಿ ಇದು. ಮಾಧ್ಯಮಗಳಿಗೂ ಪ್ರತಿಕ್ರಿಯೆ ನೀಡಲಾಗದೆ ಎಸ್ಕೇಪ್ ಆಗ್ತಾ ಇದ್ದಾರೆ. ವಿದ್ಯಾರ್ಥಿಗಳ ಭವಿಷ್ಯದ ಆತಂಕದಲ್ಲಿದ್ದಾರೆ, ಅವರ ಮನೆಯವರಾಗಿರ್ಬೋದು, ಅವ್ರ ವಿದ್ಯಾರ್ಥಿಗಳಾಗಿರ್ಬೋದು. ಆದ್ರೆ ನಿರ್ದೇಶಕರು ಮಾತ್ರ ಯಾವುದೇ ಕಾರಣಕ್ಕೂ ನಾನು ಪ್ರತಿಕ್ರಿಯೆ ಕೊಡಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಸೊ ನಿರ್ದೇಶಕರಿರುವ ಭರತ್ ಸಿಲ್ವನ್ ಈ ವಿಚಾರದಲ್ಲಿ ಯಾವುದೇ ರೀತಿಯ ಪ್ರತಿಕ್ರಿಯೆ ಕೊಡೋದಕ್ಕೆ ಮುಂದೆ ಬರ್ತಾ ಇಲ್ಲ, ನಿರಾಕರಿಸ್ತಾ ಇದ್ದಾರೆ. ಶಿಕ್ಷಣ ಸಚಿವರೇ, ಏನಿದು ನಿಮ್ಮ ಇಲಾಖೆಯ ಕಾರ್ಯವೈಖರಿ ಅಂತ ಕೇಳಬೇಕಾಗತ್ತೆ. ಈಗಾಗಲೇ ಮಕ್ಕಳು ಈಗ ಪ್ರಿಪರೇಟರಿ ಎಕ್ಸಾಮ್ ಸಂದರ್ಭ ಯಾಕೆ ಮಾಡ್ತಾರೆ, ಕಾರಣ ಯಾವ ರೀತಿಯಾಗಿ ಮಕ್ಕಳು ರೆಡಿ ಆಗಿದ್ದಾರೆ, ಮುಂದೆ ಯಾವ ರೀತಿಯಾಗಿ ಎಕ್ಸಾಮ್ ಬರಿಬೇಕು, ಯಾವ ರೀತಿಯಾಗಿರುತ್ತೆ ಪೂರ್ವಭಾವಿ ಎಕ್ಸಾಮ್ಗಳು. ಆದರೆ ಇದರ ಮಾನ್ಯತೆಯನ್ನೇ ಪ್ರಶ್ನೆ ಮಾಡುವ ಹಾಗಾಗಿದೆ ಈ ಒಂದು ಪೇಪರ್ಗಳು ಲೀಕ್ ಆಗ್ತಾ ಇರೋದು. ಈಗಾಗಲೇ ನಾವು ಹೇಳ್ತಾ ಇದೀವಲ್ಲ, ಮೊನ್ನೆ ಕೂಡ ಈ ಸ್ಟೋರಿಯನ್ನ ನಾವು ಮಾಡಿದ್ವಿ. ಕಾರಣ ಈಗಾಗಲೇ ಗಣಿತ ಎಕ್ಸಾಮ್ ಪೇಪರ್ ಕೂಡ ಲೀಕ್ ಆಗಿತ್ತು. ಅಷ್ಟು ಮಾತ್ರ ಅಲ್ಲ, ಇದೀಗ ಇಂಗ್ಲಿಷ್ ಪೇಪರ್ ಕೂಡ ಲೀಕ್ ಆಗಿದೆ. ಹಾಗಾದ್ರೆ ಏನ್ ಮಾಡ್ತಾ ಇದೆ ಶಿಕ್ಷಣ ಇಲಾಖೆ, ಬೋರ್ಡ್ ಏನ್ ಮಾಡ್ತಾ ಇದೆ, ಯಾವ ರೀತಿಯಾದ ಸ್ಟ್ರಿಕ್ಟ್ ಆಕ್ಷನ್ ಅನ್ನು ಕೈಗೊಳ್ಳಲಾಗಿತ್ತು, ಯಾಕೆ ಈ ರೀತಿಯಾಗಿ ಪೇಪರ್ ಲೀಕ್ ಆಗಿದೆ? ಎಕ್ಸಾಮ್ ಪೇಪರ್ ಲೀಕ್ಗೆ ಬೀಳ್ತಾ ಇಲ್ಲ ಬ್ರೇಕ್. ಈಗಾಗಲೇ ನಾನು ಹೇಳ್ತಾ ಇದ್ದೆ, ಗಣಿತ ಎಕ್ಸಾಮ್ನ ಕ್ವಶನ್ ಪೇಪರ್ ಲೀಕ್ ಆಗಿತ್ತು, ವಾಟ್ಸಪ್ಗಳಲ್ಲಿ ಶೇರ್ ಆಗಿತ್ತು. ನೆಕ್ಸ್ಟ್ ಡೇ ನೋಡಿದ್ರೆ ಸೇಮ್ ಕ್ವಶನ್ ಪೇಪರ್. ಈ ರೀತಿಯಾಗಿ ಈಗ ಕ್ವಶನ್ ಪೇಪರ್ ಲೀಕ್ ಆಗ್ತಾ ಇರೋದು ಎರಡನೇ ಬಾರಿಗೆ. ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಗೆ ಚೆಲ್ಲಾಟ ಆಡ್ತಾ ಇದೆ ಬೋರ್ಡ್. PU ಪ್ರಿಪರೇಟರಿ ಪೇಪರ್ ಕೂಡ ಲೀಕ್ ಆಗಿದೆ. ವಾರ್ಷಿಕ ಪರೀಕ್ಷೆಗೆ ದಿಕ್ಸೂಚಿ ಆಗಬೇಕಾದಂತಹ ಎಕ್ಸಾಮ್ಗಳು ಇದು. ಮೊನ್ನೆ ಗಣಿತ, ಇವತ್ತು ಇಂಗ್ಲಿಷ್ ಪೇಪರ್ ಲೀಕ್ ಆಗಿದೆ. ಎಕ್ಸಾಮ್ಗೂ ಮುನ್ನವೇ ವಾಟ್ಸಪ್ಗಳಲ್ಲಿ ಶೇರ್ ಆಗ್ತಾ ಇದೆ. ಈಗಾಗಲೇ ಓದಿದ ವಿದ್ಯಾರ್ಥಿಗಳು ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ. ಏನಪ್ಪ ಈ ರೀತಿಯಾಗಿ ಪೇಪರ್ಗಳು ಲೀಕ್ ಆದ್ರೆ ನಾವ್ ಯಾಕೆ ಓದಬೇಕು? ಇದು ಮಕ್ಕಳ ಈ ಒಂದು ಓದುವಂತಹ ಸ್ಪಿರಿಟ್ ಅನ್ನೇ ಕುಗ್ಗಿಸುವ ರೀತಿ ಮಾಡ್ತಾ ಇದೆ. ಓದದವರಿಗೂ ಒಂದೇ, ಓದಿದವರಿಗೂ ಒಂದೇ ಆದ್ರೆ ಹಾಗಾದ್ರೆ ನಾವು ಯಾಕೆ ಕಷ್ಟಪಟ್ಟು ಓದಬೇಕು ಅನ್ನುವ ಪ್ರಶ್ನೆಯನ್ನ ಕೂಡ ವಿದ್ಯಾರ್ಥಿಗಳು ಕೇಳ್ಕೊಳ್ಳುವಂಗಾಗಿದೆ. ಅವರಿಗೆ ಇರುವಂತಹ ಈ ರೀತಿಯಾದಂತಹ ಒಂದು ಆತ್ಮಸ್ಥೈರ್ಯವನ್ನ ಕುಗ್ಗಿಸುವ ರೀತಿಯಾಗಿ ಈ ರೀತಿಯ ಪೇಪರ್ ಲೀಕ್ಗಳು ಆಗ್ತಾ ಇದೆ. ವಿದ್ಯಾರ್ಥಿಗಳ ಭವಿಷ್ಯದ ವಿಚಾರ ಕೂಡ ಹೌದು ಇದು. ಪೇಪರ್ ಲೀಕ್ ತಡೆಗೆ ವಿಫಲ ಆಗ್ತಾ ಇದೆಯಾ ಇಲಾಖೆ? ಎಸ್ ಅಂತಾನೆ ಹೇಳಬೇಕಾಗತ್ತೆ. ಕಾರಣ ಎರಡೆರಡು ಪೇಪರ್ಗಳು ಲೀಕ್ ಆಗಿರೋದು. ಆದ್ರೆ ಇದರ ಬಗ್ಗೆ ಏನಾದ್ರೂ ಮಾಹಿತಿ ಕೇಳಕ್ ಹೋದ್ರೆ ಇದಕ್ಕೆ ಉತ್ತರ ಕೊಡಿ ಅಂತ ಹೇಳಿದ್ರೆ ಬೋರ್ಡ್ನ ನಿರ್ದೇಶಕರಂತೂ ಸುತಾರಾಮ್ ಒಪ್ತಾ ಇಲ್ಲ. ಹಾಗಾದ್ರೆ ಯಾರಿಂದ ತಪ್ಪಾಯಿತು? ಲೀಕ್ಗೆ ಕಾರಣ ಯಾರು? ಮುಖ್ಯ ಪರೀಕ್ಷೆ ಮೇಲೂ ಕೂಡ ಇದೀಗ ಪೇಪರ್ ಲೀಕ್ನ ಕರಿನೆರಳು ಬಿದ್ದಿದೆ. ಒಂದೇ ವಾರದಲ್ಲಿ ಎರಡು ಕ್ವಶನ್ ಪೇಪರ್ ಲೀಕ್ ಆಗಿದೆ. ಎರಡು ಸಬ್ಜೆಕ್ಟ್, ಒಂದು ಗಣಿತ ಮತ್ತೊಂದು ಇಂಗ್ಲಿಷ್. ಹಾಗಾದ್ರೆ ಇದರ ಹಿಂದೆ ಯಾರಿದ್ದಾರೆ? ಯಾರ ಕೈವಾಡ ಇದೆ? ಯಾರು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ? ಸಮಗ್ರ ತನಿಖೆಗೆ ಶಿಕ್ಷಣ ಇಲಾಖೆ ಇದೀಗ ಮುಂದಾಗಿದೆ. ಪ್ರಶ್ನೆ ಪತ್ರಿಕೆ ಜಾಲ ಹಿಡಿದು ಹೊರಟಿದೆ ಶಿಕ್ಷಣ ಇಲಾಖೆ. ಡೈರೆಕ್ಟರ್ ನೇತೃತ್ವದಲ್ಲಿ ಪ್ರತ್ಯೇಕ ಕಮಿಟಿಯ ರಚನೆಗೂ ಕೂಡ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಎಲ್ಲ ಸಿದ್ಧತೆಗಳ ಆಗಿಯೇ ಎಕ್ಸಾಮ್ಗಳಾಗಬೇಕು. ಇದು ಗೊತ್ತಿರುತ್ತೆ, ಪ್ರತಿ ವರ್ಷ ಕೂಡ ಇಂತಹ ಘಟನೆಗಳಾಗತ್ತೆ ಅನ್ನೋ ಕಾರಣಕ್ಕಾಗಿಯೇ ಎಲ್ಲ ಸಿದ್ಧತೆಗಳು ಯಾವ ರೀತಿಯಾಗಿದೆ, ಯಾವುದೇ ರೀತಿಯಾಗಿ ಪೇಪರ್ಗಳು ಹೊರ ಹೋಗಬಾರ್ದು ಅನ್ನುವಂತಹ ಎಲ್ಲಾ ಕ್ರಮಗಳನ್ನ ಕೈಗೊಳ್ಳಬೇಕು. ಎಲ್ಲೆಲ್ಲಿಂದ ಏನಾಗುತ್ತೆ, ಯಾವ ರೀತಿಯಾಗಿ ಈ ರೀತಿಯಾಗಿ ಪೇಪರ್ ಲೀಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಈಗ ಪಡ್ಕೊಳ್ಳೋದಕ್ಕೆ ಶಿಕ್ಷಣ ಇಲಾಖೆ ಹೊರಟಿರುವಂತದ್ದು. ಶಿಕ್ಷಣ ಇಲಾಖೆ ಡೈರೆಕ್ಟರ್ ನೇತೃತ್ವದಲ್ಲಿ ಪ್ರತ್ಯೇಕ ಕಮಿಟಿಯ ರಚನೆಗೂ ಕೂಡ ಸಿದ್ಧತೆಯನ್ನ ಇದೀಗ ಮಾಡಿಕೊಂಡಿದೆ. ಆದ್ರೆ ಆಗಿದ್ದ ಹೋಗಿದೆ. ಆದ್ರೆ ಮುಂದಿನ ದಿನಗಳಲ್ಲಿ ಈ ರೀತಿಯಾಗಿ ಫೈನಲ್ ಎಕ್ಸಾಮ್ಗೆ ಆಗದ ಹಾಗೆ, ಆನ್ಯುವಲ್ ಎಕ್ಸಾಮ್ ನಲ್ಲಿ ಆಗದ ಹಾಗೆ ನೋಡ್ಕೊಳ್ಬೇಕಾದಂತಹ ಮಹತ್ತರ ಜವಾಬ್ದಾರಿ ಇವರೆಲ್ಲರಿಗೂ ಕೂಡ ಇದೆ. ವಾಟ್ಸ್ಆಪ್ ನಲ್ಲಿ ಹರಿದಾಡ್ತಾ ಇದೆ PU ಪ್ರಶ್ನೆ ಪತ್ರಿಕೆ. ಪ್ರಿಪರೇಟರಿ ಪ್ರಶ್ನೆ ಪತ್ರಿಕೆ ಪರೀಕ್ಷೆಗೂ ಮುನ್ನವೇ ಇದೀಗ ಪ್ರಶ್ನೆ ಪತ್ರಿಕೆ ಸಿಗ್ತಾ ಇದೆ ವಿದ್ಯಾರ್ಥಿಗಳಿಗೆ. ಪರೀಕ್ಷೆಗೆ ತಯಾರಿ ನಡೆಸಿ ಮಕ್ಕಳ ಪರಿಸ್ಥಿತಿ ಏನು ಅನ್ನುವಂತಹ ಪ್ರಶ್ನೆ ಈಗ ಇಲ್ಲಿ
ಕಾರಣ ಮಕ್ಕಳು ಓದ್ಕೊಂಡಿರ್ತಾರೆ, ಈ ಸಲ ತುಂಬಾ ಚೆನ್ನಾಗಿ ಎಕ್ಸಾಮ್ ಅಲ್ಲಿ ಅಟೆಂಡ್ ಮಾಡಬೇಕು ಅಂತ ಹೇಳಿ ತುಂಬಾ ಚೆನ್ನಾಗಿ ಓದ್ಕೊಂಡಿರುವ ಮಕ್ಕಳ ಪರಿಸ್ಥಿತಿ ಏನು? ಸೊ ಈಗಾಗಲೇ ನಾವು ಗಮನಿಸ್ತಾ ಇದ್ವಲ್ಲ, ಪರೀಕ್ಷೆಗೆ ತಯಾರಿ ಮಾಡಿದ್ದಾರೆ ಮಕ್ಕಳು, ಪರೀಕ್ಷೆಗೆ ತಯಾರಿ ಮಾಡ್ಕೊಂಡಿದ್ರು. ಆದ್ರೆ ಹಿಂದಿನ ದಿನವೇ ಎಲ್ರಿಗೂ ಕೂಡ ವಾಟ್ಸಪ್ನಲ್ಲಿ ಈ ರೀತಿಯಾಗಿ ಪ್ರಶ್ನೆ ಪತ್ರಿಕೆ ಸಿಕ್ಕಿದ್ರೆ ಓದಿದವರ ಪರಿಸ್ಥಿತಿಯನ್ನು, ಓದದವರಿಗೆ ಈ ರೀತಿಯಾಗಿ ಇದು ಎಷ್ಟು ಲಾಭ ಆಗುತ್ತೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ. ಆ ಏನು ಪರ್ಟಿಕ್ಯುಲರ್ ಪ್ರಶ್ನೆಗಳನ್ನೇ ಇಟ್ಟುಕೊಂಡು ಓದ್ತಾರೆ. ಹಾಗಾದ್ರೆ ಇಡೀ ವರ್ಷ ಓದಂತಹ ಅಥವಾ ಈ ರೀತಿಯಾಗಿ ಮಕ್ಕಳು ಪ್ರತಿನಿತ್ಯ ಓದ್ತಾ ಇದ್ದವರ ಪರಿಸ್ಥಿತಿ ಏನು ಅನ್ನೋದು ಇವತ್ತಿನ ಪ್ರಶ್ನೆ ಪತ್ರಿಕೆ ನಿನ್ನೆಯೇ ಲೀಕ್ ಆಗಿತ್ತು. ಇಂಗ್ಲಿಷ್ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರೋದನ್ನ ವಿದ್ಯಾರ್ಥಿಗಳು ಕೂಡ ಒಪ್ಕೊಂಡಿದ್ದಾರೆ. ವಾಟ್ಸಪ್ನಲ್ಲಿ ಹರಿದಾಡ್ತಾ ಇದೆ PU ಪ್ರಶ್ನೆ ಪತ್ರಿಕೆ. ನಿನ್ನೆಯ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರೋದು ನಮಗೂ ಕೂಡ ಗೊತ್ತಿದೆ ಅನ್ನೋದನ್ನ ವಿದ್ಯಾರ್ಥಿಗಳು ಕೂಡ ಹೇಳ್ಕೊಳ್ತಾ ಇರೋದನ್ನ ನಾವಿಲ್ಲಿ ಗಮನಿಸಬಹುದು. ವಿದ್ಯಾರ್ಥಿಗಳಂತೂ ಈಗಾಗಲೇ News18 ಮೂಲಕ ಕೂಡ ಆಗ್ರಹಿಸಿದ್ದಾರೆ, ಯಾವ ರೀತಿಯಾಗಿ ಈ ಒಂದು ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ, ನಮ್ಮ ಪರಿಸ್ಥಿತಿ ಏನು ಅಂತ ಕೂಡ ಮಕ್ಕಳು ಕೂಡ, ವಿದ್ಯಾರ್ಥಿಗಳು ಕೂಡ ಪ್ರಶ್ನೆಯನ್ನ ಮಾಡಿದ್ದಾರೆ. ಹಾಗಾದ್ರೆ ಯಾವ ರೀತಿಯಾಗಿ ಈ ಒಂದು ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ, ನಿನ್ನೆ ಲೀಕ್ ಆದಂತಹ ಪ್ರಶ್ನೆ ಪತ್ರಿಕೆಗೂ ಇವತ್ತು ಎಕ್ಸಾಮ್ಗೆ ಕೊಟ್ಟಂತಹ ಪ್ರಶ್ನೆ ಪತ್ರಿಕೆಗೂ ಸಾಮ್ಯತೆ ಇರೋದನ್ನ ಕೂಡ ನಾವಿಲ್ಲಿ ಗಮನಿಸಬಹುದು. ಅದರ ಬಗ್ಗೆ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ ನಮ್ಮ ರಿಪೋರ್ಟರ್ ಕಾರ್ತಿಕ್. ದ್ವಿತೀಯ PUC ಪೂರ್ವ ಸಿದ್ಧತಾ ಪರೀಕ್ಷೆ ನಡೀತಾ ಇದೆ. ಆದ್ರೆ ಪರೀಕ್ಷೆ ನಡೆಯುವಂತ ಸಂದರ್ಭದಲ್ಲಿ ಪರೀಕ್ಷೆಗೂ ಮುನ್ನ ದಿನವೇ ಪೇಪರ್ಗಳು ಲೀಕ್ ಆಗ್ತದೆ, ಕ್ವಶನ್ ಪೇಪರ್ ಲೀಕ್ ಆಗ್ತದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆಕ್ಷೇಪಗಳು ಕೂಡ ವ್ಯಕ್ತವಾಗ್ತಾ ಇದೆ. ಇವತ್ತು ನಡೆದಂತ ಇಂಗ್ಲಿಷ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯು ಕೂಡ ನಿನ್ನೆಯೇ ಲೀಕ್ ಆಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ News18 ಕೂಡ ವರದಿಯನ್ನು ಬಿತ್ತರಿಸಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳನ್ನ ಮಾತಾಡ್ತಾ ಹೋಗ್ತೀನಿ. ಈ ಒಂದು ಎಕ್ಸಾಮ್ ಇವತ್ತು ಇಂಗ್ಲಿಷ್ ಎಕ್ಸಾಮ್ ಆಗಿದೆ. ಆದ್ರೆ ಈ ಒಂದು ಎಕ್ಸಾಮ್ನ ಪ್ರಶ್ನೆ ಪತ್ರಿಕೆ ಏನಿದೆಯಲ್ಲ, ಕ್ವಶನ್ ಪೇಪರ್ ಇದೆಯಾ, ನಿನ್ನೆನೇ ಲೀಕ್ ಆಗಿದೆ. ಈ ರೀತಿ ಆದ್ರೆ ಈ ಒಂದು ಪರೀಕ್ಷೆಗೆ ಯಾವ ರೀತಿ ಮಾನ್ಯತೆ ಇರುತ್ತೆ ಅಂತ? ಸರ್, ತುಂಬಾ ಕಷ್ಟ ಆಗುತ್ತೆ ಒಂದ್ ಕಡೆಯಿಂದ. ಆದ್ರೆ ಇವತ್ತು ನಾಳೆ ಎಕ್ಸಾಮಿಗೆಲ್ಲ ಈಸಿ ಇರುತ್ತೆ. ನಾವು ಫೈನಲ್ ಎಕ್ಸಾಮಿಗೆ ಪ್ರಿಪೇರ್ ಆಗೋದಲ್ವಾ, ಎಲ್ಲ ಪ್ರಿಪೇರ್ ಆಗೋಣ ಅಂತ ಹೋಗ್ತೀವಿ, ಸಿಕ್ಕಿರೋದು ಪೇಪರ್ ಈಸಿ ಇರುತ್ತೆ. ಬೇರೆ ಬೇರೆ ಭಾಗದಲ್ಲಿ ಈ ರೀತಿಯಾಗಿ ಕ್ವಶನ್ ಪೇಪರ್ ನ ಒಂದಿನ ಮುಂಚಿತವಾಗಿ ಕೊಟ್ಬಿಡ್ತಾರೆ ಅಥವಾ ಅದನ್ನ ಲೀಕ್ ಮಾಡ್ತಾರೆ ಉದ್ದೇಶಪೂರ್ವಕವಾಗಿ. ಈ ಪರೀಕ್ಷೆಗಿರುವಂತ ಮಾನ್ಯತೆ ಕಡಿಮೆ ಆಗೋದಿಲ್ವಾ? ನೀವು ಓದ್ಕೊಂಡು ಬಂದು ಪರೀಕ್ಷೆ ಬರೀಬೇಕು ಅನ್ನುವಂತ ದೃಷ್ಟಿಕೋನದಲ್ಲಿ ಇರ್ತೀರಿ. ಆದ್ರೆ ಒಂದಿಷ್ಟು ವಿದ್ಯಾರ್ಥಿಗಳಿಗೆ ಮೊದಲೇ ಕ್ವಶನ್ ಪೇಪರ್ ಕೊಟ್ಬಿಡ್ತಾರೆ. ಹೌದು, ನಾವು ಓದ್ಕೊಂಡ್ ಬಂದಿರೋರಿಗೆ ಕಡಿಮೆ ಬರುತ್ತೆ. ಆದ್ರೆ ನಿನ್ನೆ ನೈಟೇ ಸಿಕ್ಕಿರೋರಿಗೆ ಟಾಪಲ್ಲಿ ಬರ್ತಾರೆ, ಅವಾಗ ನಮಗೂ ಡಿಸ್ಅಡ್ವಾಂಟೇಜ್ ಆಗುತ್ತೆ. ನಿಮಗೆ ಯಾವಾಗ ಗೊತ್ತಾಯ್ತು ಈ ಕ್ವಶನ್ ಪೇಪರ್ ಲೀಕ್ ಆಗಿರೋದು? ಯಾವಾಗ ಗೊತ್ತಾಯ್ತು? ನಮಗೆ CS ಪೇಪರ್, ಮ್ಯಾಥ್ಸ್, ಇಂಗ್ಲಿಷ್ ಎಲ್ಲ ಸಿಗ್ತಾ ಇರುತ್ತೆ. ನಿಮಗೆ ಕ್ವಶನ್ ಪೇಪರ್ ಲೀಕ್ ಆಗಿರೋದು ಗೊತ್ತಿತ್ತಾ? ನಮಗೆ ಒಂದ್ ಎರಡ್ ಮೂರ್ ದಿನದಿಂದ ಗೊತ್ತಿತ್ತು. CS ಮ್ಯಾಥ್ಸ್ ಎಕ್ಸಾಮ್ ಇಂದ ಎಲ್ಲ ಸಿಕ್ಕಿತ್ತು. ಬೇರೆ ಕಾಲೇಜ್ಗಳಿಂದ ನಮ್ಮ ಫ್ರೆಂಡ್ಸ್ ಅವರು ಶೇರ್ ಮಾಡ್ತಾ ಹಂಗ್ ಸಿಕ್ಕಿತ್ತು ಪೇಪರ್. ನಿನ್ನೆ ಲೀಕ್ ಆಗಿರುವ ಪ್ರಶ್ನೆ ಪತ್ರಿಕೆ ಏನಿದೆಯಲ್ಲ, ಅದರ ಪ್ರತಿ ನನ್ನ ಹತ್ರ ಇದೆ. ನಿಮ್ಮ ಹತ್ರ ಇರುವಂತ ಕ್ವಶನ್ ಪೇಪರ್ ಅಂದ್ರೆ ಇವತ್ತು ಕೊಟ್ಟಿರುವಂತ ಕ್ವಶನ್ ಪೇಪರ್ ತೋರಿಸಬಹುದಾ ನೀವು? ವಾಟ್ಸ್ಆಪ್ ಅಲ್ಲಿ ಸಿಕ್ಕಿರೋದು ಸರ್ ನಮಗೆ ನಿನ್ನೆ ನಂಬರ್ ಇಂದ ನಮ್ಮ ಫ್ರೆಂಡ್ಸ್ ಎಲ್ಲ ಕಳ್ಸಿದ್ರು. ಬೇರೆ ಕಾಲೇಜ್ ಫ್ರೆಂಡ್ಸ್ ಎಲ್ಲ ಕಳ್ಸಿದ್ರು ನಮ್ಗೆ. ಹಂಗೆ ನಾವು ಬೇರೆಯವ್ರಿಗೆಲ್ಲ ಕಳ್ಸ್ಕೊಂಡು ಹಂಗೆ. ಈಗ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲೇನೋ ಆಗಿದೆ, ಆದ್ರೂ ಕೂಡ ಇದನ್ನ ಅಂದ್ರೆ ಸುಲಭವಾಗಿ ಬಿಡಬಾರ್ದು. ಯಾವ ಕಾರಣಕ್ಕಾಗಿ ಅಂತಂದ್ರೆ ಮುಂದೆ ಫೈನಲ್ ಎಕ್ಸಾಮ್ ಅಲ್ಲೂ ಕೂಡ ಇದೇ ತರ ಆದ್ರೆ ಅರ್ಹ ವಿದ್ಯಾರ್ಥಿಗಳಿಗೆ, ನಾವು ಕಷ್ಟಪಟ್ಟು ಓದಿ ಎಕ್ಸಾಮ್ ಬರಿತೀವಿ ಅಂತ ಅಂದ್ಕೊಂಡಂತವ್ರಿಗೆ ದ್ರೋಹ ಅಲ್ವಾ ಇದು? ಹೌದು, ದ್ರೋಹ. ಆದ್ರೆ ಎಲ್ಲಾರ್ಗು ಈಕ್ವಲ್ ಆಗಿರ್ಬೇಕು. ಇವರು ಗವರ್ಮೆಂಟ್ ಆಕ್ಷನ್ ಎತ್ಕೊಂಡಿದ್ರ ಮೇಲೆ ಒಂದ್ ಸ್ವಲ್ಪ ಸ್ಟ್ರಿಕ್ಟ್ ಮಾಡ್ಬಿಟ್ಟು CBSE ಬೋರ್ಡ್ ತರ ಕಂಡಕ್ಟ್ ಮಾಡಿದ್ರೆ ಚೆನ್ನಾಗಿರ್ತದೆ. ಅವಾಗ ಎಲ್ಲರಿಗೂ ಈಕ್ವಾಲಿಟಿ ಸಿಗ್ಬೋದು. ನೀವು ಎಕ್ಸಾಮ್ ಬರೆದಿದ್ರೆ ಇವತ್ತು? ಹೌದು, ಸೇಮ್ ಪೇಪರ್ ಬಂದಿತ್ತು. ನಿನ್ನೆ ರಾತ್ರಿನೇ ನಮ್ಗೆ ಹತ್ತತ್ರ ಲೀಕ್ ಆಗಿತ್ತು, ಈ ಪೇಪರ್ ಎಲ್ಲ ಸಿಕ್ಬಿಟ್ಟಿತ್ತು. ನಿನ್ನೆ ನಿಮ್ಗೆಲ್ಲ ಸಿಕ್ಬಿಟ್ಟಿತ್ತ ಪೇಪರ್ ಆಗಿದ್ರೆ? ಆಲ್ಮೋಸ್ಟ್ ಹತ್ತತ್ರ ಎಲ್ಲಾರ್ಗು ಸಿಕ್ಬಿಟ್ಟಿತ್ತು. ಹೇಳ್ತಾರೆ ಎಲ್ಲಾರು ಸಿಕ್ಕಿಲ್ಲ ಇನ್ನು ಅಂತ. ಎಲ್ಲಾರ್ಗು PUC, CBSE ಎಲ್ಲಾರವ್ರಿಗೂ ಸಿಕ್ಬಿಟ್ಟಿದೆ ಈ ಪೇಪರ್ ಆಲ್ರೆಡಿ. ಇವತ್ತಿನ ಈ ಎಕ್ಸಾಮ್ಗೆ ಇರೋ ವ್ಯಾಲ್ಯೂ ಏನು ಅಂತ ಆಗಿದ್ರೆ? ಇಲ್ಲ, ಆಕ್ಚುಲಿ ಹೇಳ್ಬೇಕಂದ್ರೆ ಈ ಪೇಪರ್ ನಾವು ಓದ್ಕೊಂಡಿರಂಗೆ ಬಂದಿತ್ತು. ಹೆಂಗೆ ಈ ಪೇಪರ್ ಸಿಗಕ್ಕಿಂತ ಮುಂಚೆ ಏನೇನು ಓದಿಸಿದ್ರು ಅದೇ ಬಂದಿದೆ. ಆದ್ರೆ ಈ ಪೇಪರ್ ಲೀಕ್ ಆಗಿರೋದು ಎಷ್ಟೋ ಜನ ಬೇರೆ ಚಿಟ್ ಗಿಟ್ ಆ ತರ ಬರ್ಕೊಂಡೋಗಿ ಮುಂಚೆನೆ ಇಲ್ಲ ಬೆಳಿಗ್ಗೆನೆ ಪೇಪರ್ ಮೇಲೆ ಬರ್ಕೊಂಡು ಹೋಗ್ಬಿಟ್ಟು ಆ ತರ ಮಾಡ್ಕೊಂಡ್ಬಿಟ್ಟು ಲೈಟ್ ಆಗಿ ನಮ್ ರಿಸಲ್ಟ್ಸ್ ಕಡಿಮೆ ಆದಾಗ ಪ್ರಾಂಪ್ಟ್ ಆಗಿ ಬರ್ದಿದ್ವಿ ನಾವು. ನಮ್ ರಿಸಲ್ಟ್ ಎಲ್ಲೋ ಒಂದ್ ಕಡೆ ಕಡಿಮೆ ಆಗುತ್ತೆ, ಅವರು ಯಾವ್ದೋ ಶ್ರಮ ಪಡೆದಲ್ಲೇ ಬರ್ದಿರೋದು ಅಂತ ಅನ್ಸುತ್ತೆ ಅಷ್ಟೇ ನಂಗೆ. ಇದು ವಿದ್ಯಾರ್ಥಿಗಳು ಹೇಳ್ತಾ ಇರ್ತಕ್ಕಂಥದ್ದು. News18 ಮಾಡ್ತಿರುವಂತಹ ರಿಯಾಲಿಟಿ ಚೆಕ್ ನಲ್ಲಿ ಗೊತ್ತಾಗ್ತಾ ಇರುವಂತದ್ದು ಏನಪ್ಪಾ ಅಂತಂದ್ರೆ, ನಿನ್ನೆ ಲೀಕ್ ಆಗಿರ್ತಕ್ಕಂಥ ಕ್ವಶನ್ ಪೇಪರ್ ಮತ್ತೆ ಇವತ್ತು ಏನು ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಪತ್ರಿಕೆಯನ್ನ ಕೊಡಲಾಗಿದೆಯಲ್ಲ, ಅದು ಒಂದೇ ಇರುವಂತದ್ದು. ಹಾಗಾಗಿ PU ಬೋರ್ಡ್ ಕೂಡ ಈ ಬಗ್ಗೆ ಎಚ್ಚೆತ್ತುಕೊಳ್ಬೇಕಾಗತ್ತೆ. ಯಾವ ಕಾರಣಕ್ಕಾಗಿ ಅಂತಂದ್ರೆ, ಈ ರೀತಿಯ ಒಂದು ಸ್ಟೇಟ್ ಲೆವೆಲ್ ಅಲ್ಲಿ ನೀವು ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತೀರಿ ಅಂತಂದ್ರೆ ಯಾವ ಕಾರಣಕ್ಕಾಗಿ ಹಿಂದಿನ ದಿನವೇ ನೀವು ಕ್ವಶನ್ ಪೇಪರ್ ಲೀಕ್ ಆಗೋದಕ್ಕೆ ಬಿಡ್ತೀರಿ ಅನ್ನುವಂತ ಪ್ರಶ್ನೆಯೂ ಕೂಡ ಎದುರಾಗ್ತಾ ಇದೆ. ಜೊತೆಗೆ ಈ ರೀತಿಯ ಪೂರ್ವ ಸಿದ್ಧತಾ ಪರೀಕ್ಷೆಗಳ ಮಾನ್ಯತೆಯ ಬಗ್ಗೆಯೂ ಕೂಡ, ಅದರ
ಮಾನ್ಯತೆ ಬಗ್ಗೆಯೂ ಕೂಡ ಈಗ ಪ್ರಶ್ನೆ ಉದ್ಭವ ಆಗ್ತಾ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ವೆಂಕಟೇಶ್ವರ ಜೊತೆ ಕಾರ್ತಿಕ್ ನ್ಯೂಸ್ 18 ಕನ್ನಡ, ಬೆಂಗಳೂರು.